ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಫ್ರೆಂಡ್ಸ್. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಈ ಒಂದು 3 ಸಂದರ್ಭದಲ್ಲಿ ನಿಮ್ಮ ಹೆಂಡತಿಯನ್ನು ಒಂಟಿಯಾಗಿ ಬಿಡುವುದು ಅಷ್ಟೊಂದು ಒಳ್ಳೆಯದಲ್ಲ. ಒಂದು ವೇಳೆ ಬಿಟ್ರೆ ಆನಂತರ ಬರುವ ಪರಿಣಾಮಗಳಿಗೆ ನೀವು ತುಂಬಾ ದುಃಖ ಪಡಬೇಕಾಗುತ್ತದೆ. ಹಾಗಿದ್ರೆ ಆ 3 ಸಂದರ್ಭಗಳು ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಶ್ರೀಕೃಷ್ಣನು ಹೇಳಿರುವ ಒಂದು ಕಥೆ ವಿವರಿಸುತ್ತೇನೆ. ಇದರಿಂದ ಆ 3 ಸಂದರ್ಭಗಳೇನು, ಅದರಿಂದ ಆಗುವ ಪರಿಣಾಮಗಳೇನೆಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ಒಂದು ದಿನ ಶ್ರೀಕೃಷ್ಣನನ್ನು ಗರುಡ ದೇವನು ಈ ರೀತಿಯಾಗಿ ಕೇಳುತ್ತಾರೆ. ಯಾವುದೇ ಸಂದರ್ಭದಲ್ಲಿ ಆಗಿದ್ದರೂ ಗಂಡನು ತನ್ನ ಹೆಂಡತಿಯನ್ನು ಬಿಡಲು ಸಾಧ್ಯವಾಗದ 3 ಸಂದರ್ಭಗಳನ್ನು ವಿವರಿಸಿ ಎಂದು ಆ ಪ್ರಶ್ನೆಯನ್ನು ಕೇಳಿದ ಶ್ರೀಕೃಷ್ಣನು ಕಿರುನಗೆಯನ್ನ ಬೀರುತ್ತಾ ತಪ್ಪದೆ ಹೇಳುತ್ತೇನೆ. ಈ ದಿನ ನೀವು ನನ್ನನ್ನು ಕೇಳಿದ ಪ್ರಶ್ನೆ ಸಮಸ್ತ ಸ್ತ್ರೀಲೋಕಕ್ಕೆ ಶ್ರೇಯಸ್ಸನ್ನು ನೀಡುವುದರ ಜೊತೆಗೆ ಅವರಿಗೆ ಮೋಕ್ಷವನ್ನು ನೀಡುವುದಕ್ಕೆ ಸಹಾಯ ಮಾಡುತ್ತದೆ. ಇದು ನಿಮಗೆ ಸರಳವಾಗಿ ಅರ್ಥವಾಗುವಂತೆ ಒಂದು ಕಥೆಯ ರೂಪದಲ್ಲಿ ಹೇಳುತ್ತೇನೆ, ಜಾಗೃತಿಯಿಂದ ಕೇಳಿ ಎಂದು ಶ್ರೀಕೃಷ್ಣನು ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಹಿಂದೆ ಒಂದು ರಾಜ್ಯದಲ್ಲಿ ಒಬ್ಬ ಧನವಂತ ವ್ಯಾಪಾರಸ್ಥನು ದುಡ್ಡನ್ನ ಚೆನ್ನಾಗಿ ಸಂಪಾದನೆ ಮಾಡಬೇಕೆಂದು ತನ್ನ ಹೆಂಡತಿ ಸಂಪತ್ ಮತ್ತು ತನ್ನ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಅವರಿರುವ ರಾಜ್ಯವನ್ನು ಬಿಟ್ಟು ಬೇರೊಂದು ರಾಜ್ಯಕ್ಕೆ ಹೊರಡುತ್ತಾನೆ. ಬೇರೊಂದು ರಾಜ್ಯವನ್ನು ಮುಟ್ಟುವಷ್ಟರಲ್ಲಿ ಅವರಿಗೆ ಒಂದು ಕಳ್ಳರ ಗುಂಪು ಎದುರಾಗುತ್ತದೆ. ಆ ಕಳ್ಳರ ಗುಂಪು ಆ ಧನವಂತ ವ್ಯಾಪಾರಿ ಮತ್ತು ಆತನ ಹೆಂಡತಿಯನ್ನು ಎದುರಿಸಿ ಅವರ ಬಂಗಾರ, ಹಣ, ಸಂಪತ್ತನ್ನೆಲ್ಲವನ್ನು ಕೂಡ ದೋಚಿಕೊಂಡು ಹೋಗುತ್ತಾರೆ. ಇದರಿಂದ ಧನವಂತ ವ್ಯಾಪಾರಿ ಪುಟ್ಟ ಬಟ್ಟೆಯಲ್ಲಿ ಯಾರು ದಿಕ್ಕಿಲ್ಲದ ಸ್ಥಳದಲ್ಲಿ ಒಂಟಿಯಾಗಿ ಉಳಿದು ಹೋಗುತ್ತಾನೆ. ಏನು ಮಾಡಬೇಕೆಂದು ಗೊತ್ತಾಗದೆ ತನ್ನ ಹೆಂಡತಿಯನ್ನು ಕರೆದುಕೊಂಡು ಸ್ವಲ್ಪ ದೂರ ನಡೆದುಕೊಂಡು ಹೋಗುತ್ತಾನೆ. ಆಗ ಅಲ್ಲಿ ಅವರಿಗೊಂದು ಚಿಕ್ಕ ಗುಡಿಸಲು ಕಾಣಿಸುತ್ತದೆ. ಆಗ ಅವರು ಆ ಗುಡಿಸಲನ್ನು ಸೇರಿಕೊಳ್ಳುತ್ತಾರೆ. ಆ ಗುಡಿಸಲಿನಲ್ಲಿ ಒಬ್ಬ ಸಾಧುವು ಧ್ಯಾನ ಮಾಡುವಂತೆ ಕಾಣಿಸುತ್ತಾರೆ. ಆಗ ವ್ಯಾಪಾರಿ ತನ್ನ ಸಮಸ್ಯೆಯನ್ನು ಈ ಸಾಧುವಿನ ಬಳಿ ಹೇಳಿಕೊಂಡರೆ ಅದಕ್ಕೆ ಪರಿಹಾರ ಸಿಗಬಹುದೇನೋ ಅಂದುಕೊಳ್ಳುತ್ತಾನೆ. ಆಗ ನಡೆದ ಘಟನೆಯನ್ನು ಹಾಗೂ ಆ ಕಳ್ಳರ ಗುಂಪಿನ ಬಗ್ಗೆ ಆ ಸಾಧುವಿಗೆ ವಿವರಿಸುತ್ತಾನೆ. ತುಂಬಾ ಧನವಂತನಾಗಿದ್ದ ನಾನು ಕೈಯಲ್ಲಿ ಒಂದು ಕವಡೆ ಕಾಸಿಲ್ಲದೆ ಬಡವನಾಗಿ ಉಳಿದು ಹೋಗಿದ್ದೇನೆ. ಈಗ ನನ್ನ ಜೀವನವನ್ನು ಸಾಗಿಸುವುದಕ್ಕೆ ನನಗೇನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ. ದಯವಿಟ್ಟು ನೀವೇ ಏನಾದರೂ ಸಹಾಯ ಮಾಡಿ ಎಂದು ಆ ಸಾಧುವನ್ನು ಕೇಳಿಕೊಳ್ಳುತ್ತಾನೆ. ಅದನ್ನೆಲ್ಲ ಕೇಳಿದ ಸಾಧುವು, ಏನಪ್ಪಾ, ನನ್ನ ಬಳಿ ಹಣವಿಲ್ಲ, ಆದ್ರೆ ನನಗೊಬ್ಬ ಬಡ್ಡಿ ವ್ಯಾಪಾರಿ ಗೊತ್ತು. ಆತನು ನಿಮಗೇನಾದರೂ ಸಹಾಯ ಮಾಡಬಹುದು ಅನಿಸುತ್ತಿದೆ. ಒಂದು ಸಾರಿ ಹೋಗಿ ಅವರನ್ನ ಭೇಟಿಯಾಗಿ ಎಂದು ಹೇಳಿ ಆ ಬಡ್ಡಿ ವ್ಯಾಪಾರಸ್ಥನ ವಿಳಾಸವನ್ನ ಆತನಿಗೆ ಕೊಡುತ್ತಾರೆ. ಆಗ ತಕ್ಷಣ ಆತನು ತನ್ನ ಹೆಂಡತಿಯನ್ನು ಕರೆದುಕೊಂಡು ಆ ಬಡ್ಡಿ ವ್ಯಾಪಾರಸ್ಥನ ಮನೆಗೆ ಹೋಗುತ್ತಾನೆ. ಆ ಬಡ್ಡಿ ವ್ಯಾಪಾರಸ್ಥನು ಈತನ ಹೆಂಡತಿಯನ್ನು ನೋಡಿ ಮುಗ್ಧನಾಗುತ್ತಾನೆ. ಆಕೆಯ ಸೌಂದರ್ಯಕ್ಕೆ ಪರವಶನಾಗುತ್ತಾನೆ. ಆಕೆಯನ್ನು ಹೇಗಾದ್ರೂ ಮಾಡಿ ದಕ್ಕಿಸಿಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಅದನ್ನು ಗಮನಿಸಿದ ಧನಿಕ ವ್ಯಾಪಾರಿ ನಮಗೆ ಏನಾದರೂ ಸಹಾಯ ಮಾಡಿ ಎಂದು ಕೇಳುತ್ತಾನೆ. ಆಗ ಆ ಬಡ್ಡಿ ವ್ಯಾಪಾರಿ, ನಿಮಗೆ ಬಡ್ಡಿಗೆ ಸಾಲವನ್ನು ಕೊಡುತ್ತೇನೆ, ಆದರೆ ನನ್ನ ಬಳಿ ಹಣವಿಟ್ಟುಕೊಳ್ಳುವುದಕ್ಕೆ ನಿಮ್ಮಲ್ಲಿ ಯಾವುದಾದರೂ ವಸ್ತುವಿದೆಯಾ ಎಂದು ಕೇಳುತ್ತಾನೆ. ಆಗ ಧನಿಕ ವ್ಯಾಪಾರಿ ನನ್ನ ಬಳಿ ಏನೂ ಇಲ್ಲ ಎಂದು ಹೇಳಿದಾಗ, ಹಾಗಿದ್ರೆ ನಾನು ದುಡ್ಡನ್ನು ಕೊಡುವುದಿಲ್ಲ, ಏನಾದರೂ ಹಣವಿಟ್ಟರೆ ಮಾತ್ರವೇ ಹಣವನ್ನು ಬಡ್ಡಿಗೆ ನೀಡುವುದು ಎಂಬುದು ನನ್ನ ವ್ಯಾಪಾರ ಧರ್ಮ. ಹಣವಿಡುವುದಕ್ಕೆ ಏನು ಇಲ್ಲದಿದ್ದರೆ ನಾನು ಸಹಾಯ ಮಾಡುವುದಿಲ್ಲ ಎಂದು ಆ ಬಡ್ಡಿ ವ್ಯಾಪಾರಿ ಹೇಳುತ್ತಾನೆ. ಆ ಧನಿಕ ವ್ಯಾಪಾರಿ ತುಂಬಾ ಸಮಯ ಆಲೋಚನೆ ಮಾಡಿದ ನಂತರ, ಸ್ವಾಮಿ, ನನ್ನ ಬಳಿ ಹಣವಿಡುವುದಕ್ಕೆ ಯಾವುದೇ ವಸ್ತು ಇಲ್ಲ. ತುಂಬಾ ಆಲೋಚನೆ ಮಾಡಿದ ನಂತರ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೀವು ಒಪ್ಪಿದರೆ ನನ್ನ ಹೆಂಡತಿಯನ್ನು ನಿಮ್ಮ ಬಳಿ ಹಣವಿಡುತ್ತೇನೆ. ಆದಷ್ಟು ಬೇಗ ನಾನು ವ್ಯಾಪಾರವನ್ನ ಮಾಡಿ ಚೆನ್ನಾಗಿ ದುಡ್ಡನ್ನು ಸಂಪಾದನೆ ಮಾಡಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಅಲ್ಲಿಯವರೆಗೂ ನನ್ನ ಹೆಂಡತಿಯನ್ನು ನಿಮ್ಮ ಬಳಿಯಲ್ಲಿ ಇರಿಸುತ್ತೇನೆ ಎಂದು ಹೇಳುತ್ತಾನೆ. ನೀಚ ಆಲೋಚನೆಯನ್ನು ಹೊಂದಿದ್ದ ಆ ಬಡ್ಡಿ ವ್ಯಾಪಾರಿ, ನನಗೆ ಬೇಕಾಗಿರುವುದು ಕೂಡ ಅದೇ ಅಲ್ಲವೇ ಅಂದುಕೊಂಡು ಸರಿ ಎನ್ನುತ್ತಾನೆ. ಆಗ ಧನವಂತ ವ್ಯಾಪಾರಿ ತನ್ನ ಹೆಂಡತಿಯನ್ನು ಬಡ್ಡಿ ವ್ಯಾಪಾರಿಯ ಬಳಿ ಬಿಟ್ಟು ಸಾಲಕ್ಕಾಗಿ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಮಾರನೇ ದಿನ ಬಡ್ಡಿ ವ್ಯಾಪಾರಿ
ಮಾಯದ ಮಾತುಗಳನ್ನಾಡಿ ಆಕೆಯನ್ನು ಕೈವಶ ಮಾಡಿಕೊಳ್ಳುತ್ತಾನೆ. ಇನ್ನೊಂದು ಕಡೆ ಆ ಧನ ವ್ಯಾಪಾರಿ ತಾನು ತೆಗೆದುಕೊಂಡಿದ್ದ ಸಾಲದಿಂದ ಧಾನ್ಯಗಳ ವ್ಯಾಪಾರವನ್ನು ಶುರು ಮಾಡಿ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡುತ್ತಾನೆ. ತುಂಬಾ ಸಂತೋಷದಿಂದ ಆ ಬಡ್ಡಿ ವ್ಯಾಪಾರಿಯ ಬಳಿ ಬಂದು, ಸ್ವಾಮಿ, ನಾನು ತುಂಬಾ ದುಡ್ಡನ್ನು ಸಂಪಾದನೆ ಮಾಡಿದ್ದೇನೆ, ನಿಮ್ಮ ಸಾಲವನ್ನ ಬಡ್ಡಿ ಸಮೇತಿಸುತ್ತೇನೆ, ಈಗೋ ನಿಮ್ಮ ದುಡ್ಡನ್ನ ತೆಗೆದುಕೊಂಡು ನನ್ನ ಹೆಂಡತಿಯನ್ನ ನನ್ನ ಜೊತೆ ಕಳುಹಿಸಿ ಎಂದು ಹೇಳುತ್ತಾನೆ. ಆತನ ಹೆಂಡತಿಯ ಮೇಲೆ ಮೋಹಿತನಾಗಿದ್ದ ಬಡ್ಡಿ ವ್ಯಾಪಾರಿ, ಸೋದರ, ನಿನ್ನ ಹೆಂಡತಿಯ ಲೋಕದಲ್ಲಿ ಇಲ್ಲ, ಅನಾರೋಗ್ಯದ ಕಾರಣ 2 ತಿಂಗಳ ಕೆಳಗೆ ಮರಣ ಹೊಂದಿದಳು, ನಾನು ಅವಳನ್ನ ವೈದ್ಯರಿಗೆ ತೋರಿಸಬೇಕೆನ್ನುವಷ್ಟರಲ್ಲಿ ನನ್ನ ಪ್ರಯತ್ನಗಳು ವಿಫಲವಾದವು, ಅವಳನ್ನು ಕಾಪಾಡಿಕೊಳ್ಳಲಾಗಲಿಲ್ಲ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿದ ಧನಿಕ ವ್ಯಾಪಾರಿ ತುಂಬಾ ದುಃಖ ಪಡುತ್ತಾನೆ. ಆ ಭಗವಂತನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋದ, ಹಾಗೆ ನನ್ನನ್ನೇಕೆ ಕರೆದುಕೊಂಡು ಹೋಗಿಲ್ಲ ಎಂದು ನನಗೆ ಅರ್ಥವಾಯಿತು. ನಾನು ನಿಮಗೆ ಋಣಿಯಾಗಿದ್ದೇನೆ, ನಿಮ್ಮ ಋಣವನ್ನು ತೀರಿಸಿಕೊಳ್ಳುವ ಅವಕಾಶವನ್ನು ನನಗೆ ಕೊಟ್ಟಿದ್ದಾನೆ. ಸರಿ, ನಿಮ್ಮ ದುಡ್ಡನ್ನು ನೀವು ತೆಗೆದುಕೊಳ್ಳಿ ಎಂದು ದುಡ್ಡನ್ನು ಕೊಡುವುದಕ್ಕೆ ಮುಂದಕ್ಕೆ ಹೋಗುತ್ತಾನೆ. ಆಗ ಬಡ್ಡಿ ವ್ಯಾಪಾರಿ, ನೀನು ನನ್ನ ಬಳಿ ಅಡವಿಟ್ಟಿದ್ದ ವಸ್ತುವನ್ನು ನಿನಗೆ ಮರಳಿ ಕೊಡುವ ಯೋಗ್ಯತೆ ನನಗಿಲ್ಲದೆ ಇರುವುದರಿಂದ ನಿನ್ನ ಬಳಿ ಹಣವನ್ನು ತೆಗೆದುಕೊಳ್ಳುವ ಅರ್ಹತೆ ನನಗಿಲ್ಲ, ನನಗೆ ಆ ದುಡ್ಡು ಬೇಡ ಎಂದು ಹೇಳಿ ಆತನನ್ನು ಅಲ್ಲಿಂದ ಕಳುಹಿಸುತ್ತಾನೆ. ಆ ನಂತರ ಧನಿಕ ವ್ಯಾಪಾರಿ ತುಂಬಾ ದುಃಖ ಪಡುತ್ತಾ ಅಲ್ಲಿಂದ ನಡೆದುಕೊಂಡು ಬಂದು ಮೊದಲಿಗೆ ಆ ಸಾಧುವನ್ನು ಭೇಟಿಯಾಗಿದ್ದ ಸ್ಥಳಕ್ಕೆ ಬರುತ್ತಾನೆ. ನಡೆದ ವಿಷಯವನ್ನು ಆ ಸಾಧುಗೆ ಹೇಳಿದಾಗ ಆಗ ಆ ಸಾಧುಗೆ ಅಸಲಿ ಸತ್ಯ ಅರ್ಥವಾಗುತ್ತದೆ. ನೋಡಪ್ಪ, ಆತನು ನಿನ್ನನ್ನು ಮೋಸ ಮಾಡುತ್ತಿದ್ದಾನೆ, ನೀನು ಹೋಗಿ ಮಹಾರಾಜರನ್ನ ಭೇಟಿಯಾಗು ಎಂದು ಆತನನ್ನು ಕಳಿಸುತ್ತಾರೆ. ಆಗ ತಕ್ಷಣ ಆ ವ್ಯಕ್ತಿ ಮಹಾರಾಜರ ಬಳಿಗೆ ಹೋಗಿ ನಡೆದ ವಿಷಯವನ್ನು ಹೇಳುತ್ತಾನೆ. ನೀವೇ ಹೇಗಾದರೂ ಮಾಡಿ ನನಗೆ ನ್ಯಾಯವನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತಾನೆ. ಆಗ ತಕ್ಷಣ ಮಹಾರಾಜರು ಆ ಬಡ್ಡಿ ವ್ಯಾಪಾರಿಯನ್ನು ಕರೆಸಿ, ಈ ವ್ಯಕ್ತಿಯು ನಿನ್ನ ಬಳಿ ಬಡ್ಡಿಗೆ ಹಣವನ್ನು ತೆಗೆದುಕೊಳ್ಳುವುದಕ್ಕೆ ಆತನ ಹೆಂಡತಿಯನ್ನು ನಿನ್ನ ಬಳಿ ಅಡವಿಟ್ಟಿದ್ದು ನಿಜವೇನಾ ಎಂದು ಕೇಳುತ್ತಾರೆ. ಅದಕ್ಕೆ ಆ ಬಡ್ಡಿ ವ್ಯಾಪಾರಿ, ಹೌದು ಪ್ರಭು, ಅದು ನಿಜವೇ ಎಂದು ಆ ಬಡ್ಡಿ ವ್ಯಾಪಾರಿ ಸಹ ಹೇಳುತ್ತಾನೆ. ಹಾಗಿದ್ರೆ ಸಾಲವನ್ನು ತೀರಿಸಲು ಬಂದಿದ್ದ ಆ ವ್ಯಕ್ತಿಗೆ ಆತನ ಹೆಂಡತಿಯನ್ನು ಏಕೆ ನೀಡಲಿಲ್ಲ ಎಂದು ಮಹಾರಾಜರು ಪ್ರಶ್ನೆ ಮಾಡುತ್ತಾರೆ. ಆಗ ಆ ಬಡ್ಡಿ ವ್ಯಾಪಾರಿ ತುಂಬಾ ಬುದ್ಧಿವಂತಿಕೆಯಿಂದ, ಪ್ರಭು, ಆಕೆ 2 ತಿಂಗಳ ಕೆಳಗೆ ಅನಾರೋಗ್ಯದಿಂದ ಸತ್ತು ಹೋದಳು, ಆಕೆ ಕೊಡಿಸಬೇಕಾಗಿದ್ದ ಚಿಕಿತ್ಸೆಗಳನ್ನು ಕೊಡಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ, ಈಗ ಮತ್ತೆ ಆತನ ಹೆಂಡತಿಯನ್ನು ಮರಳಿ ಕೊಡಿ ಎಂದು ನಾನು ದೇವರನ್ನು ಹೀಗೆ ಬೇಡಿಕೊಳ್ಳಲಿ ಎಂದು ಆ ಬಡ್ಡಿ ವ್ಯಾಪಾರಿ ಹೇಳುತ್ತಾನೆ. ಆಗ ಮಹಾರಾಜನು ಅದನ್ನು ರುಜುವಾತು ಪಡಿಸುವುದಕ್ಕೆ ನಿನ್ನ ಬಳಿ ಯಾವುದಾದರೂ ಸಾಕ್ಷಿಗಳು ಇದ್ದಾವೆಯೇ ಎಂದು ಕೇಳುತ್ತಾರೆ. ಆಕೆಗೆ ಚಿಕಿತ್ಸೆಯನ್ನು ನೀಡಿದ ವೈದ್ಯರು ಆಕೆ ಸತ್ತು ಹೋದ ನಂತರ ಆಕೆ ಶವವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋದ ಆ 4 ವ್ಯಕ್ತಿಗಳು ಸಾಕ್ಷಿಗಳಾಗಿ ಇದ್ದಾರೆ ಎಂದು ಆ ಬಡ್ಡಿ ವ್ಯಾಪಾರಿ ಹೇಳುತ್ತಾನೆ. ಅಷ್ಟೊಂದು ನಿಷ್ಠೆಯಿಂದ ಆ ಬಡ್ಡಿ ವ್ಯಾಪಾರಿ ಉತ್ತರವನ್ನು ನೀಡಿದ ನಂತರ ಮಹಾರಾಜರು ಇನ್ನು ಏನು ಮಾಡಲು ಸಾಧ್ಯವಿಲ್ಲವೆಂದು, ಆತನು ಅಷ್ಟೊಂದು ನಿಖರವಾಗಿ ಹೇಳುತ್ತಿದ್ದಾನೆ ಅಂದ್ರೆ ಅದು ನಿಜವೇ ಆಗಿರುತ್ತದೆ ಎಂದು, ನಿನ್ನ ಹೆಂಡತಿ ಲೋಕದಲ್ಲಿ ಇಲ್ಲ ಎಂದು ಮಹಾರಾಜರು ಆ ಧನವಂತ ವ್ಯಾಪಾರಿಗೆ ಸಮಾಧಾನವನ್ನು ಹೇಳಿ ಅಲ್ಲಿಂದ ಕಳಿಸುತ್ತಾರೆ. ಮತ್ತೆ ಆ ಧನಿಕ ವ್ಯಾಪಾರಿ ಆ ವೃದ್ಧ ಸಾಧುವಿನ ಬಳಿ ಬರುತ್ತಾರೆ. ಏನಾಯ್ತು ಎಂದು ಆ ಸಾಧು ಕೇಳಿದಾಗ ಮಹಾರಾಜರು ಆ ಬಡ್ಡಿ ವ್ಯಾಪಾರಿ ಹೇಳಿದ ಮಾತನ್ನು ನಂಬಿದರು. ನಿನ್ನ ಹೆಂಡತಿ ಈ ಲೋಕದಲ್ಲಿ ಇಲ್ಲ ಎಂಬುದನ್ನ ನಾನು ನಂಬುತ್ತೇನೆ ಎಂದು ಹೇಳಿ ನನ್ನನ್ನು ಅಲ್ಲಿಂದ ಕಳುಹಿಸಿದರು ಎಂದು ದುಃಖದಿಂದ ಹೇಳುತ್ತಾನೆ. ಆಗ ಆ ಸಾಧುಗಳು ಮಾತನಾಡುತ್ತಾ, ಆ ಮಹಾರಾಜರನ್ನ 1 ದಿನಗಳ ಕಾಲ ಆ ಸಿಂಹಾಸನದ ಮೇಲೆ ನಾನು ಕುಳಿತುಕೊಳ್ಳುವುದಕ್ಕೆ ಅನುಮತಿಯನ್ನ ಕೇಳು, ನಿನ್ನ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನ ನಾನು ಸೂಚಿಸುತ್ತೇನೆ ಎಂದು ಆ ಸಾಧುಗಳು ಹೇಳುತ್ತಾರೆ. ಮಾರನೇ ದಿನ ಆ ಧನಿಕ ವ್ಯಾಪಾರಿ ಅದೇ ರೀತಿಯಲ್ಲಿ ಮಹಾರಾಜರನ್ನ ಬೇಡಿಕೊಂಡು ಅನುಮತಿಯನ್ನು ಪಡೆದುಕೊಳ್ಳುತ್ತಾನೆ. ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂದ್ರೆ ನಾನು ಅನುಮತಿಯನ್ನು ನೀಡುತ್ತೇನೆ ಎಂದು ಮಹಾರಾಜರು ಸಹ ಒಪ್ಪಿಕೊಳ್ಳುತ್ತಾರೆ. ಮಹಾರಾಜರೇ ಸ್ವಯಂ ಆಗಿ ಆ ವೃದ್ಧ ಸಾಧುವಿಗೆ ನಮಸ್ಕರಿಸಿ ಕರೆದುಕೊಂಡು ಹೋಗಿ ಆತನನ್ನ ಸಿಂಹಾಸನದ ಮೇಲೆ ಕೂರಿಸುತ್ತಾರೆ. ಸಾಕ್ಷಿಗಳನ್ನು ಪ್ರವೇಶ ಮಾಡಿಸಿ ಎಂದು ಮಹಾರಾಜನ ರೂಪದಲ್ಲಿರುವ ಸಾಧು ಸೈನಿಕರಿಗೆ ಹೇಳುತ್ತಾರೆ. ಸಾಕ್ಷಿಗಳಲ್ಲಿ ಮೊದಲಿಗೆ ಹಾಗೆಯೇ ಚಿಕಿತ್ಸೆ ನೀಡಿದ ವೈದ್ಯರನ್ನ ಪ್ರಶ್ನೆ ಮಾಡಲು ಮುಂದಾಗುತ್ತಾರೆ. ವೈದ್ಯರು ನೀಡಿದ ಉತ್ತರದ ಪ್ರಕಾರ ವೈದ್ಯರು ನೇರವಾಗಿ ಆಕೆಯನ್ನು ಪರೀಕ್ಷೆ ಮಾಡಿಲ್ಲ. ಆ ಬಡ್ಡಿ ವ್ಯಾಪಾರಿ ಆ ವೈದ್ಯನ ಬಳಿ ಔಷಧಿಯನ್ನು ತೆಗೆದುಕೊಂಡು ಹೋಗಿದ್ದಾನೆ. ಆಗ ಸಾಧು ಆ ರೋಗಿಗೆ ಪರೀಕ್ಷೆ ಮಾಡದೆ ಔಷಧಿಯನ್ನು ನೀಡಿರುವ ಕಾರಣ ಆಕೆಗೆ ಅನಾರೋಗ್ಯ ಜಾಸ್ತಿ ಆಗಿದೆ, ಆದ್ದರಿಂದಲೇ ಆಕೆ ಸತ್ತು ಹೋಗಿದ್ದಾಳೆ, ಇದರಿಂದ ನೀನು ಮಾಡಿದ ತಪ್ಪಿಗೆ 20 ಚಾಟಿ ಏಟುಗಳನ್ನು ತಿನ್ನಬೇಕೆಂದು ಹೇಳಿದ ತಕ್ಷಣ ವೈದ್ಯನು ಭಯಭೀತನಾಗಿ, ಪ್ರಭು, ನನ್ನನ್ನು ಕ್ಷಮಿಸಿ, ನಾನು ಯಾರಿಗೂ ಸಹ ವೈದ್ಯಕೀಯವನ್ನು ಮಾಡಿಲ್ಲ, ಆ ಬಡ್ಡಿ ವ್ಯಾಪಾರಿ ನನ್ನನ್ನು ತುಂಬಾ ಬಲವಂತ ಪಡಿಸಿ ನನ್ನ ಬಾಯಲ್ಲಿ ಈ ರೀತಿಯಾಗಿ ಹೇಳಿಸಿದರು ಎಂದು ಸತ್ಯವನ್ನು ಒಪ್ಪಿಕೊಳ್ಳುತ್ತಾನೆ. ತಕ್ಷಣ ಸಾಧುವು ಆ ವೈದ್ಯನ ಸುಳ್ಳನ್ನು ಹೇಳಿದ ಕಾರಣ 20 ಚಾಟಿ ಏಟುಗಳನ್ನು ಶಿಕ್ಷೆಯಾಗಿ ನೀಡಿದರು. ಆ ನಂತರ ಆಕೆಯನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋದ ಆ 4 ವ್ಯಕ್ತಿಗಳು ಕೂಡ ಸುಳ್ಳನ್ನು ಹೇಳುತ್ತಿದ್ದಾರೆ ಎಂದು ಗುರುತಿಸಿ ಅವರಿಗೂ ಸಹ ಒಬ್ಬೊಬ್ಬರಿಗೆ 20 ಚಾಟಿ ಏಟುಗಳನ್ನು ಶಿಕ್ಷೆಯಾಗಿ
ಸಾಧು ವಿಧಿಸುತ್ತಾರೆ. ಇದನ್ನು ನೋಡಿದ ಬಡ್ಡಿ ವ್ಯಾಪಾರಿಗೆ ಭಯ ಶುರುವಾಗುತ್ತದೆ. ಆಗ ಸಾಧುಗಳು ಮಾತನಾಡುತ್ತಾ, ನಿನಗೆ ಒಂದು ಅವಕಾಶವನ್ನು ಕೊಡುತ್ತೇನೆ, ಈಗಲಾದರೂ ತಡ ಮಾಡದೆ ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಂದರೆ ನಿನಗೆ ಶಿಕ್ಷೆ ಕಡಿಮೆಯಾಗುವ ಅವಕಾಶವಿದೆ. ಆಗ ತಕ್ಷಣ ಬಡ್ಡಿ ವ್ಯಾಪಾರಿ ಆಕೆಯನ್ನು ಕರೆದುಕೊಂಡು ಬಂದು ಆ ಸಭೆಯಲ್ಲಿ ನಿಲ್ಲಿಸುತ್ತಾನೆ. ಆಕೆಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಸ್ವಂತ ಮಾಡಿಕೊಳ್ಳಬೇಕೆಂದುಕೊಂಡಿದ್ದಕ್ಕೆ 1 ವರ್ಷಗಳ ಕಾಲ ಆ ಬಡ್ಡಿ ವ್ಯಾಪಾರಿಗೆ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತಾರೆ. ಇದೆಲ್ಲವನ್ನು ನೋಡಿದ ಮಹಾರಾಜರು ಆ ಸಾಧುವಿಗೆ ನಮಸ್ಕರಿಸಿ, ನೀವು ನಿಜವಾಗಿಯೂ ಶ್ರೇಷ್ಠವಾದವರು, ನಿಜವಾದ ನ್ಯಾಯ ಎಂದರೆ ಏನು ಎಂದು ನನಗೆ ತೋರಿಸಿದ್ರಿ ಎಂದು ಆ ಸಾಧುವನ್ನು ಪ್ರಶಂಸೆ ಮಾಡುತ್ತಾರೆ. ಆಗ ಸಾಧುವು, ಪ್ರತಿಯೊಬ್ಬ ಪುರುಷನು ಕೂಡ ನಾನು ಈಗ ಹೇಳುವ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಒಬ್ಬ ಪುರುಷನು ಒಬ್ಬ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡ ನಂತರ ಎಂತ ಪರಿಸ್ಥಿತಿಯಲ್ಲೂ ಕೂಡ ಆಕೆಯನ್ನು ಒಂಟಿ ಮಾಡಬಾರದು. ಆಕೆ ಅನಾರೋಗ್ಯದಲ್ಲಿ ಇರುವಾಗ ಮತ್ತೆ ಆರೋಗ್ಯವಂತಳಾಗುವವರೆಗೂ ಗಂಡನು ಆಕೆಯ ಸೇವೆಯನ್ನು ಮಾಡಬೇಕು. ಅದೇ ರೀತಿ ಯಾರಾದರೂ ಹೆಂಡತಿಯನ್ನು ನಿಂದನೆ ಮಾಡಿದರೆ ಆಕೆಯನ್ನು ಒಂಟಿ ಮಾಡಬಾರದು. ಆಕೆಗೆ ಧೈರ್ಯ ಹೇಳಿ ಆಕೆಯ ಜೊತೆಯಲ್ಲಿ ಇರುವುದು ಗಂಡನ ಧರ್ಮವಾಗಿದೆ. ಅಷ್ಟೇ ಅಲ್ಲದೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಹೆಂಡತಿಯನ್ನ ಪರಪುರುಷನ ಬಳಿ ಒಂಟಿಯಾಗಿ ಬಿಡಬಾರದು. ಆತನು ನಿಮ್ಮ ಸಂಬಂಧಿಕನೇ ಆಗಿದ್ದರೂ, ನಿನ್ನ ಸೋದರನೇ ಆಗಿದ್ದರೂ, ನಿನ್ನ ಸ್ನೇಹಿತನೇ ಆಗಿದ್ದರೂ ಅಥವಾ ನಿನಗೆ ಎಂತ ನಂಬಿಕಸ್ಥನೇ ಆಗಿದ್ದರೂ ಆತನ ಬಳಿ ನಿನ್ನ ಹೆಂಡತಿಯನ್ನು ಒಂಟಿಯಾಗಿ ಬಿಡುವುದು ಅಷ್ಟು ಒಳ್ಳೆಯದಲ್ಲ. ಏಕೆಂದರೆ ಈ ಪ್ರಪಂಚದಲ್ಲಿ ಯಾರು ಯಾವಾಗ ಯಾವ ರೀತಿ ಇರುತ್ತಾರೆ ಎಂದು ನಂಬಲಾಗದ ಪರಿಸ್ಥಿತಿ ಉಂಟಾಗಿದೆ. ಆತನು ತುಂಬಾ ನಂಬಿಕಸ್ಥನು ಎಂದು ನಂಬಿರುವಾಗ ಮೋಸ ಹೋಗಿರುವ ಅನೇಕ ಉದಾಹರಣೆಗಳು ಇದ್ದಾವೆ. ಆದ್ದರಿಂದ ತಪ್ಪದೆ ಪ್ರತಿಯೊಬ್ಬ ಪುರುಷನು ಕೂಡ ಈ 3 ವಿಷಯಗಳನ್ನು ನೆನಪಿಟ್ಟುಕೊಂಡು ತನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಪುರುಷನ ಕರ್ತವ್ಯವಾಗಿದೆ ಎಂದು ಆ ಸಾಧುವು ಹೇಳುತ್ತಾರೆ. ಫ್ರೆಂಡ್ಸ್, ಈ ಕಥೆಯನ್ನು ಕೇಳಿದ ಗರುಡ ದೇವನು, ಈಗ ನನ್ನ ಸಂದೇಹಗಳಿಗೆ ಪರಿಹಾರ ಸಿಕ್ಕಿತು, ನನ್ನ ಮನಸ್ಸು ಪ್ರಶಾಂತವಾಗಿದೆ ಸ್ವಾಮಿ, ಎಲ್ಲರಿಗೂ ಈ ವಿಷಯವನ್ನು ವಿವರಿಸುತ್ತೇನೆ ಎಂದು ಹೇಳಿ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.